ಸದಲ್ಗಾ ಪುರಸಭೆ ಮುಖ್ಯಾಧಿಕಾರಿಗಳಿಂದ ಪಟ್ಟಣದ ಸಾರ್ವಜನಿಕರಿಗೆ ವಿಶೇಷ ಸೂಚನೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪುರಸಭೆ ಮುಖ್ಯಾಧಿಕಾರಿಗಳಾದ ಶಿವಾನಂದ್ ವಿ ಭೋಸ್ಲೆ ಇವರಿಂದ ಸದಲ್ಗಾ ಪಟ್ಟಣದಲ್ಲಿ ಡೆಂಗು, ಮಲೇರಿಯಾ ಹಾಗೂ ಕಾಲೆರಾದಂತಹ ರೋಗಗಳು ಬಾರದ ಹಾಗೆ ಪುರಸಭೆ ವತಿಯಿಂದ ಫಾಗಿಂಗ್ ಮಾಡಿ ಜೊತೆಗೆ ಟಿಸಿಎಲ್ ಹಾಗೂ ಮೆಲಾಥಿನ್ ಸಿಂಪಡಣೆ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ನಂತರ ಈ ಪಟ್ಟಣವು ನದಿ ಸಮೀಪದಲ್ಲಿ ಇರುವುದರಿಂದ ಮಳೆಯಿಂದ ಚರಂಡಿ ಹಾಗೂ ಮನೆ ಹತ್ತಿರ ನೀರು ನಿಲ್ಲುವುದು ಡೆಂಗು ಮತ್ತು ಮಲೇರಿಯಾ ರೋಗಗಳು ಬರುವ ಸಂಭವ ಇರುತ್ತದೆ. ಆದ್ದರಿಂದ ಜನರಿಗೆ ತೊಂದರೆ ಆಗಬಾರದ ಹಾಗೆ ಪುರಸಭೆ ವತಿಯಿಂದ ವ್ಯವಸ್ಥೆ ಮಾಡಿದ್ದು ತಾವು ಕೂಡ ಜಾಗೃತಿಯಿಂದ ಇರಬೇಕು ಎಂದು ಹೇಳಿದರು. ಮಳೆಗಾಲ ಇರುವ ಕಾರಣ ಕೃಷ್ಣಾ ನದಿಗೆ ಹೊಸ ನೀರು ಬರುವುದರಿಂದ ನೀರು ಕಲುಷಿತ ಆಗಿರುತ್ತದೆ. ಆದ ಕಾರಣ ಸಾರ್ವಜನಿಕರು ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಮತ್ತು ಶೀತ ಜ್ವರ ಕಂಡು ಬಂದಲ್ಲಿ ತಕ್ಷಣ ತಮ್ಮ ಸಮೀಪದ ಆಸ್ಪತ್ರೆಗೆ ಭೇಟಿ ನೀಡಿ ಸಲಹೆ ಪಡೆಯಬೇಕು ಎಂದು ತಿಳಿಸಿದರು. ಹೊಸ ನೀರಾಗಲಿ, ಮಳೆಗಾಲ ಪ್ರಾರಂಭ ಆಗೋದ್ರಿಂದ ವಾಟರ್ ಬೋರ್ನ್ ಡಿಸೀಸ್ಗಳಾಗಲಿ, ವೆಕ್ಟರ್ ಬೋರ್ನ್ ಡಿಸೀಸ್ಗಳಾಗಲಿ, ಇವೆಲ್ಲ ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದ ಸರ್ಕಾರ ಈಗ ಎಂಡೆಮಿಕ್, ಪ್ಯಾಂಡಮಿಕ್, ಎಪಿಡೆಮಿಕ್ ಡಿಸೀಸ್ಗಳಿಂದ ಮನುಷ್ಯರ ಜೀವನಕ್ಕೆ ಕುತ್ತು ತರುವಂಥ ಈಗ ವಿಷಯ. ಯಾಕಂದರೆ ಈಗ ಗಂಭೀರವಾದಂಥ ರೋಗ ಇದು. ಡೆಂಗ್ಯೂ ಆಗಲಿ, ಚಿಕನ್ ಗುನ್ಯಾ, ಮಲೇರಿಯಾ, ಆಮೇಲೆ ಕಾಲರಾ, ಡಯೇರಿಯಾ ಇಂಥ ರೋಗಗಳನ್ನು ನಾವು ತಡೆಗಟ್ಟಬೇಕಾಗೈತಿ. ಇದಕ್ಕಾಗಿ ಎಲ್ಲರೂ ಜಾಗೃತರಾಗಬೇಕಾಗೈತಿ. ಈ ರೋಗಗಳನ್ನು ನಾವು ನಿರ್ಮೂಲನೆ ಮಾಡಬೇಕು. ಬೇರು ಸಮೇತ ಕಿತ್ತಿ ಹಾಕಿ ಒಳ್ಳೆಯ ಜೀವನವನ್ನು ನಡೆಸಬೇಕಾದ್ರೆ ಎಲ್ಲ ಪ್ರತಿಯೊಬ್ಬ ಜನರ ಆದ್ಯ ಕರ್ತವ್ಯ. ಹಾಗಾಗಿ ಈ ಮೂಲಕ ನಮ್ಮಲ್ಲಿ ಇನ್ನೊಂದು ವಿನಂತಿಸಿಕೊಳ್ಳುವುದೇನೆಂದರೆ, ಸರಿಯಾಗಿ ಕಾಯಿಸಿ, ಕುದಿಸಿ, ಸೋಸಿ ನೀರನ್ನು ಕುಡಿಬೇಕು. ಯಾಕಂದರೆ ಮಳೆ ನೀರು ಜಾಸ್ತಿಯಾಗಿ ಹೊಳೆ ನೀರಿಗೆ ಕಲುಷಿತವಾದ ನೀರು ಬರೋದ್ರಿಂದ ಅದರಿಂದ ಡಿಸೆಂಟ್ರಿ ಆಗ್ಬೋದು, ಡಯೇರಿಯಾ ಆಗ್ಬೋದು, ಇದನ್ನು ತಪ್ಪಿಸ್ಕೊಳ್ಬೋದು. ಅದರಲ್ಲದೆ ನಾವು ಇಲ್ಲಿ ನಮ್ಮ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಟ್ರೀಟ್ಮೆಂಟ್ ಮಾಡಿ, ಕ್ಲೋರಿನೇಷನ್ ಮಾಡಿ ಅದನ್ನು ನೀರನ್ನು ಎಲ್ಲರಿಗೂ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮ್ಮದು ಆದ್ಯ ಕರ್ತವ್ಯ. ನೀರನ್ನು ಫಿಲ್ಟರ್ ಮಾಡಿಕೊಟ್ರು ಅದನ್ನು ಕಾಯಿಸಿ, ಆರಿಸಿ, ಕುದಿಸಿ, ಸೋಸಿ ಕುಡಿಬೇಕು. ಅದೇ ಅಲ್ಲದೆ ನಾವೀಗ ವೆಕ್ಟರ್ ಬೋರ್ನ್ ಡಿಸೀಸ್ಗಳು ಅಂದರೆ ಈಗ ಚಿಕನ್ ಗುನ್ಯಾ, ಡೆಂಗ್ಯೂ ಜಾಸ್ತಿ ಆಗಿರೋದ್ರಿಂದ ಸೊಳ್ಳೆಗಳಲ್ಲಿ ನಾವು ಆಯಾ ವಾರ್ಡ್ಗಳಲ್ಲಿ ಫಾಗಿಂಗ್ ಮಾಡಿಸ್ತಾ ಇದ್ದೀನಿ. ಫಾಗಿಂಗ್ ಮುಖಾಂತರನ ಅದಲ್ಲದೆ ಥಿಮೋಪೋಸು, ಆಮೇಲೆ ಇವು ಕೆಮಿಕಲ್ ಹಾಕಿ ಎಲ್ಲೆಲ್ಲಿ ನೀರು ಚರಂಡಿ ನೀರು ಸ್ಟಾಗ್ನೆಂಟ್ ಆಗಿ ನಿಂತಿರುತ್ತಲ್ಲ ಅಲ್ಲಿ ನೀರನ್ನೆಲ್ಲ ಆಯಿಲೇಷನ್ ಮಾಡಿಸಿ, ಆಯಿಲ್ ಹಾಕಿ ಅಲ್ಲಿಂದ ಸೊಳ್ಳೆಗಳು ಉತ್ಪತ್ತಿ ಆಗದಂಗೆ ಅದನ್ನು ಬೇರು ಸಮೇತ ನಿರ್ಮೂಲನೆ ಮಾಡಬೇಕಂತ ಆಯಾ ವಾರದಲ್ಲಿ ಚರಂಡಿಗಳನ್ನು ಕ್ಲೀನ್ ಮಾಡಿಸಿ ಅಲ್ಲೆಲ್ಲ ನಾವು ಮೆಲಾಥಿನ್ ಪೌಡರ್ಗಳನ್ನು ಹಾಗೂ DDT, TCL ಪೌಡರ್ಗಳನ್ನು ಹಾಕಿ ರೋಗ ಹರಡದಂತೆ ನಮ್ಮೆಲ್ಲ ಪೌರ ಕಾರ್ಮಿಕರ ಸಹಾಯದಿಂದ ಹಾಗೂ ಆರೋಗ್ಯ ನಿರೀಕ್ಷಕರ ಸಹಾಯದಿಂದ ಪ್ರತಿಯೊಂದು ವಾರ್ಡ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದೇ ರೀತಿಯಲ್ಲಿ ನಾವು ನಮ್ಮ ರೋಡ್ ಕಸ ಏನು ಸಂಗ್ರಹಣೆ ಮಾಡ್ತಿರಲ್ಲ, ಹಸಿ ಕಸ, ಒಣ ಕಸ ಮಾಡಿಕೊಡೋದ್ರಿಂದ ನಿಮ್ಮ ಮನೆ ಹತ್ತಿರ ಯಾವುದೇ ಕಸವನ್ನು ಜಮಾ ಮಾಡಿ ಇಟ್ಕೊಳ್ಳೋದು, ತೆಂಗಿನ ಚಿಪ್ಪುಗಳಾಗಲಿ, ಹಳೆ ಬ್ಯಾರ್ಲ್ಗಳಾಗಲಿ, ಡಬ್ಬಿಗಳು, ಟಯರು, ಟ್ಯೂಬು, ಇಲ್ಲಿ ನೀವು ಕಸವನ್ನು ಹಾಕದೆ ಅಲ್ಲಿ ನೀರು ನಿಂತ್ಕೊಳ್ಳೋಂಗೆ ನೀವು ನಿಮ್ಮ ಜವಾಬ್ದಾರಿ ಇರ್ತದೆ. ನಿಮ್ಮ ಮನೆಯಲ್ಲಿ ಹೂವಿನ ಪಾಟ್ಗಳು ಇರ್ಬೋದು, ಹೂವಿನ ಪಾಟ್ಗಳಲ್ಲಿ ನೀರು ಕಮ್ಮಿ ಆಗದಂಗೆ ನೋಡ್ಕೊಳ್ಬೇಕು. ಯಾಕಂದರೆ ಡೆಂಗ್ಯೂ ಇದು ಫ್ರೆಶ್ ವಾಟರ್ನಲ್ಲಿ ಇದು ಒಂದು ಹರಡಿಸ್ತೈತೆ. ಅದೇ ರೀತಿ ನಾವೆಲ್ಲ ಅಲ್ಲಿ ಕೆಮಿಕಲೈಸೇಷನ್ ಮಾಡ್ತಾ ಇದ್ವಿ. ನಮ್ಮ ಸದಲ್ಗಾ ಪಟ್ಟಣದಲ್ಲಿ ತನಕ ಯಾವುದೋ ಅಹಿತಕರ ಘಟನೆಗಳು ಯಾವುದೂ ಆಗಿಲ್ಲ. ಯಾವುದೇ ಡಿಸೀಸ್ಗಳಾಗಲಿ, ಡೆಂಗ್ಯೂ, ಚಿಕನ್ ಗುನ್ಯಾ ಬಂದ್ರೂ ನಮ್ಮ ತಾಲೂಕು ಆಡಳಿತ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದರಿಗೆಲ್ಲ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು, ಆ ರೀತಿ ಏನಾದರೂ ಕಂಡು ಬಂದರೆ ನಮ್ಮ ಗಮನಕ್ಕೆ ಅವರು ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದರೆ ನಿಮಗೆಲ್ಲ ಮುಂದಿನ ಸೂಚಿತ ಚಿಕಿತ್ಸೆಗಳನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ನೀವೆಲ್ಲ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಜೀವನವನ್ನು ಸಾಗಿಸಬೇಕಂತ ಪುರಸಭೆ ವತಿಯಿಂದ ಕೇಳ್ಕೊತೇವೆ. ತಮ್ಮ ಹೆಸರು? ಶಿವಾನಂದ ವಿಶ್ವನಾಥ್ ಭೋಸ್ಲೆ.